ಫೋನ್ ಮಾಡ್ತಾ ಹೋಗ್ತಂದೆ. ಸ್ವಾತಿ ಮುತ್ತಿನ ಮಳೆಯೇ ಮೆಲ್ಲ ಮೆಲ್ಲನೆ ನಿರ್ದೇಶಕರು ಮತ್ತು ಹಿತೈಷಿಗಳು ಮತ್ತು ಪಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಕಳಲ್ ನಾಗರಾಜನ್ ಅವರೇ ಹಾಗೂ ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತನ್ ಅವರೇ, ಯೂನಿಯನ್ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣ ಅವರೇ, ನಮ್ಮ ಆರಾಧನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪದ್ಮನಾಭ ಸ್ವಾಮಿ ಅವರೇ, ಹಾಗೂ ಮಾಲೀಕರು ಆಗಿರ್ತಕ್ಕಂಥ ಎನ್ ಆರ್ ಸತ್ಯನ್ ಅವರೇ, ಹಾಗೂ ಸಮಾಜ ಸೇವಕರು ಮತ್ತು ಮುಖಂಡರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ, ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಕೊರೈ ನಮ್ಮ ನಾಗರಾಜ್ ಅವರೇ, ನಮ್ಮ ವೇದಿಕೆ ಹಿಂಭಾಗದಲ್ಲಿ ಮತ್ತೆ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರೇ, ಈ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದು ಶ್ರೀಧರವರೇ, ನನ್ನ ತಾಯಂದ್ರು ಹಾಗೂ ಮಾಧ್ಯಮಿತರು ಹಾಗೂ ಎಲ್ಲ ನನ್ನ ಅಕ್ಕಂದಿರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ. ತುಂಬಾ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಇದೆ. 224 ಕ್ಷೇತ್ರದಲ್ಲಿ ತುಂಬಾ ಜನಕ್ಕೆ ಅವಕಾಶ ಕೊಡುವುದಿಲ್ಲ. ಬಹುಶಃ ನನ್ನ ML ಆಗಿದ ತಕ್ಷಣ ತಾಯಿ ಮುಳಬಾಗಿಲು ತಾಲೂಕು ಎಲ್ಲಾ ಕಡೆ ಕೂಡ ಬಾಗಿಲು ಹರಿಸ್ತಾ ಇದ್ದಂದ್ರೆ ನೀವು ಕೊಟ್ಟಿದ್ದ ಭಾಗ್ಯ ಅಂತ ಹೇಳ್ಬೋದು, ನೀವು ನಮ್ಗೆ ಕೊಟ್ಟಿರ್ತಕ್ಕಂಥ ಭಾಗ್ಯ ಅಂತ ಹೇಳ್ಬೋದು. ಏನು ಯಥೇಚ್ಛವಾಗಿ ನಮ್ಮ ನಾಗರಾಜ್ ಸರ್ ಹೇಳಿದಂಗೆ ನೀರಿಗೋಸ್ಕರ ನಾವ್ ಏನು ಹೋರಾಡ್ತಾ ಇದ್ವಿ, ನೀರು ಅವಶ್ಯಕತೆ ಏನಿತ್ತು ಅನ್ನೋದನ್ನ ನಮ್ಮ ತಾಯಿಯನ್ನು ಮರೆತು ಮಾಡ್ಕೊಂಡು ಇವತ್ತು ಏನು ಕುರುಡುಮಲೆ ಏನ್ ತುಂಬಿ ಆ ಕುರುಡುಮಲೆ ವಿನಾಯಕರ ಒಂದು ದರ್ಶನ ಮಾಡಿ ತುಂಬಿ ನಮ್ಮ ಕೌಂಡಿನ್ಯಕ್ಕೆ ಬರ್ತಕ್ಕಂಥ ಕೌಂಡಿನ್ಯ ನದಿ 395 ಎಕರೆ ಇರ್ತಕ್ಕಂಥ ಈ ನದಿ ಬಹುಶಃ ದೊಡ್ಡ ಮಟ್ಟಕ್ಕೆ ನದಿ ಅಂತ ಹೇಳ್ಬೋದು. ಕರ್ನಾಟಕ ಸರ್ಕಾರ ಏನಾದ್ರು ಮನ್ಸು ಮಾಡಿದ್ರೆ ನೀರ್ನ ಉಳಿಸ್ಕೊಂಡ್ಬಿಟ್ರೆ, ಈಗಾಗಲೇ ಪ್ರಸ್ತಾವವನ್ನ ಎಲ್ಲಾ ಫೋಟೋಸ್ ಮತ್ತೆ ಇಂಜಿನಿಯರ್ ಮತ್ತೊಮ್ಮೆ ನಾಳಿದ್ದ ಬಂದು ಇದನ್ನೆಲ್ಲ ರೆಡಿ ಮಾಡಿ ಗೌರ್ಮೆಂಟ್ ಗೆ ಮತ್ತೆ ಸರ್ಕಾರಕ್ಕೆ ಇದೇ ಸೆಷನ್ ಅಲ್ಲಿ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ. ಬಹುಶಃ ಈ ನದಿಯನ್ನ ಪೋಲಾಗ್ದಾಗ ಏನಾದ್ರು ಉಳಿಸ್ಕೊಂಡ್ಬಿಟ್ರೆ, ಈ ನೀರನ್ನ ಉಳಿಸ್ಕೊಂಡ್ಬಿಟ್ರೆ ಇಡೀ ಮುಳಬಾಗಿಲು ತಾಲೂಕಿನ ಅರ್ಧ ತಾಲೂಕಿಂದ ಮುಕ್ಕಾಲು ತಾಲೂಕಿಗೆ ನೀರು ಸರಬರಾಜನ್ನ ಮಾಡಬಹುದು. ಇದನ್ನ ಪೋಲಾಗ್ದಂಗೆ ನನ್ನ ಸರ್ಕಾರಕ್ಕೆ ನವೆಂಬರ್ 15-16 ತಾರೀಕಿನ ಸೆಷನ್ ಇದೆ, ಆ ಸೆಷನ್ ಅಲ್ಲಿ ತಂದು ನಾನು ಮಾತಾಡ್ತೀನಿ. ದಯವಿಟ್ಟು ಈ ನದಿನ ಉಳಿಸ್ಕೊಡಿ, ಪೋಲಾಗ್ದಂಗೆ ಇದನ್ನ ಉಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ನಮ್ಮ ಸಾಕಷ್ಟು ಜನ ನಾಯಕರು ಮುಂದೆ ಬಂದವ್ರೆ, ನಮ್ಮ NRS ಮತ್ತು ಪ್ರಭಾಕರ್ ಮುಂದೆ ಬಂದವ್ರೆ. ಇವತ್ತಿಂದನೇ ಲೈಟ್ ಅಲಂಕಾರ ಮಾಡಿ ಏನ್ ನೋಡೋರಿಗೆ ಒಂದು ಲೈಟ್ ಅಲಂಕಾರ ಮಾಡ್ಲಿಕ್ಕೆ ನಾಳಿಂದ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾಳಿಂದ ಲೈಟ್ ವ್ಯವಸ್ಥೆ ಮಾಡ್ತಾರೆ. ಈ ಕೌಂಡಿನ್ಯ ಕೆರೆಯನ್ನ ನಮ್ಮ ಹಕ್ಕು ನಮ್ಮ ಉಳಿಸ್ಕೋಬೇಕಂತ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ಅದೇ ರೀತಿ ಸೋಮವಾರ 10 ಗಂಟೆಗೆ ನಾನು ಒಡ್ಡಳ್ಳಿ ಕ್ರಾಸ್ ಬರ್ತಾ ಇದ್ದೀನಿ. ಏನು ನಮ್ಗೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ಹೆದ್ದಾರಿ ಸಮಸ್ಯೆ ಆಗ್ತಾ ಇದೆ, ಹೆದ್ದಾರಿನ ಬಂದ್ ಮಾಡಿ ಆದಷ್ಟು ಬೇಗ ತುರ್ತಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಂತ ಎಲ್ಲ ನಂಗಲಿ ಗ್ರಾಮಸ್ಥರಿಗೂ ಎಲ್ಲ ನಂಗಲಿ ಸುತ್ತಮುತ್ತಲ ಎಲ್ರಿಗೂ ನಾನು ಕೇಳ್ಕೊಂತ ಇದ್ದೀನಿ. ಈಗಾಗಲೇ ನಂಗಲಿ ಮಹಾದ್ವಾರಕ್ಕೆ 15 ಲಕ್ಷ ರೂಪಾಯಿ ಅಮೌಂಟ್ ನಾನು ಹಾಕಿದ್ದೀನಿ. ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೂ ಪೂಜೆಗೆ ಬರ್ತಾ ಇದೀನಿ. 100 ಬೆಡ್ ಹಾಸ್ಪಿಟಲ್, ಸುಮಾರು 45 ಕೋಟಿ 100 ಬೆಡ್ ಹಾಸ್ಪಿಟಲ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇಡೀ ಮುಳಬಾಗಿಲು ತಾಲೂಕಲ್ಲಿ ಎಲ್ಲೂ ಇಲ್ಲದ ಹಾಸ್ಪಿಟಲ್ ಕೂಡ 100 ಬೆಡ್ ಹಾಸ್ಪಿಟಲ್ ಸ್ಟಾರ್ಟ್ ಆಗಿದೆ. ಅದಾದ್ಮೇಲೆ ಐಮಾಸ್ ಪ್ಲೇಟ್ ಮತ್ತೆ ಇನ್ನೊಂದು ನನಗೆ ಚಾಲೆಂಜ್ ಆಗಿರ್ತಕ್ಕಂಥ ವಿಷಯ, ಕನ್ನಡ ಶಾಲೆಯನ್ನ ಅಪ್ಗ್ರೇಡ್ ಮಾಡಿ ಪ್ರೌಢಶಾಲೆಗೆ ನಾನು ತಂದಿರ್ತಕ್ಕಂಥದ್ದು ನನ್ನೂ ಗೊತ್ತಿದೆ. ಸಸ್ಯದಲ್ಲಿ ಮಾತಾಡಿ ಗುದ್ದಾಡಿ ಜಗಳ ಆಡಿ ಸರ್ಕಾರದಲ್ಲಿ ಮಾಡಿ ಸಾಕಷ್ಟು ವಿಷಯಗಳು ಎದುರು ಬಂದ್ರು ಕೂಡ ಒಂದು ಹೈಸ್ಕೂಲ್ ಇರ್ಲಿಲ್ಲ, ನಮ್ಮಲ್ಲಿ ಹೈಸ್ಕೂಲ್ ಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇದೆಲ್ಲ ನಿಮ್ಮ ಶ್ರೇಯೋಪದೇಶ, ನಿಮ್ಮ ಅನುಕೂಲ ಅಂತ ನಾನು ಹೇಳ್ಬೋದು. ದಯವಿಟ್ಟು ವೇದಿಕೆ ಮೇಲೆ ಆಸನ ಇನ್ನು ಅನೇಕ ಪ್ರೋಗ್ರಾಮ್ ಇರೋದ್ರಿಂದ ಚಾಪೂರಿನಲ್ಲಿ ಡೈಲಿ ಉದ್ಘಾಟನೆ ಮಾಡ್ಬೇಕು. ಅದರಿಂದ 1 ಗಂಟೆಗೆ ರಾವು ಕಾಲ ಇರೋದ್ರಿಂದ ನಾನು ಬೇಗ ತುರ್ತಾಗಿ ತರಬೇಕು. ಈಗಾಗಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಂದೆ ಇರೋದ್ರಿಂದ ನಾನು ಅಲ್ಲಿ ಅಟೆಂಡ್ ಆಗ್ಬೇಕಂತ ಹೇಳ್ತಾ ಮತ್ತೆ 11 ಉದ್ಘಾಟನೆ ಇದೆ. ಅದರಿಂದ ಇವತ್ತಿನ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮಿತರಿಗೂ ಈ ಕೌಂಡಿನ್ಯ ನದಿ ತಾಯಿಗೂ ಮುಂದಿನ ದಿವಸ ಸಮೃದ್ಧವಾಗಿರ್ಲಿ. ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲಾ ಕೆರೆಗಳು ತುಂಬಿ ತುಳಿದಾಡ್ತಾ ಇದಾವೆ. ಎಲ್ಲ ಒಂದು ಏನು ಇವತ್ತು ಅದೃಷ್ಟ ಏನ್ ತಾಯಿ ಕೊಟ್ಟಿದ್ದಾರೆ ಅದನ್ನ ಉಳಿಸ್ಕೊಳ್ಳಕ್ಕೆ ಸಕಲ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಬಾಗಿಲು ಬಿಡ್ತಕ್ಕಂಥ ಭಾಗ್ಯವನ್ನ ಕೊಟ್ಟಿದ್ದಕ್ಕೆ ವರ್ಣ ತಾಯಿಗೆ ನಮ್ಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸು ನನ್ನ ಮಾತು ಮುಗಿಸ್ತಾ ಹೊರಡ್ತಾ ಇದ್ರೆ ಎಲ್ರಿಗೂ ನಮಸ್ಕಾರ.